ನೀಡಲು ಮೊದಲು ನೀನು ಮರವಾಗಿ ಬೆಳೆಯಬೇಕು ಎನ್ನುವ ಉದ್ದೇಶವನ್ನು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಮೂಲಕ ಸಾರುತ್ತಿರುವಂತಹ ಮಹನೀಯರಿಗೆ ಅನಂತ ಧನ್ಯವಾದಗಳು. ಗಾಳಿ ಫ್ರೀ, ಬೆಳಕು ಫ್ರೀ, ನೀರು ಫ್ರೀ, ಮಣ್ಣು ಫ್ರೀ, ಸ್ವಚ್ಛಂದ ಪರಿಸರ ಫ್ರೀ ಫ್ರೀ ಫ್ರೀ. ಪ್ರಕೃತಿ ನಮಗೆ ಕೊಟ್ಟಿರುವ ಅತಿ ದೊಡ್ಡ ಗ್ಯಾರಂಟಿಗಳೆಂದರೆ ಅವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು. ಈ ಗ್ಯಾರಂಟಿಗಳನ್ನು ದುರುಪಯೋಗ ಮಾಡಿಕೊಳ್ಳದೆ ಪರಿಷತ್ತು ಧಾರವಾಡ ಜಿಲ್ಲಾ ರಾಜ್ಯ ಘಟಕ ಮತ್ತು ಬೆಳಗಾವಿ ಜಿಲ್ಲಾ ಘಟಕದ ಹಾಗೂ ಸಕ್ಕರೆಯಂತೆ ಸಕ್ಕರೆಯಾಗಿರುವ ಸುರೇಶಣ್ಣ ಸಕ್ಕರೆನವರ ಕ್ಷೇಮಾಭಿವೃದ್ಧಿ ನೌಕರರ ಸಂಘಟನೆ ನೇತಾರರು ಅವರು ನಾವು ಕೂಡಿ
ಮಾನ್ಯ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರನ್ನ ನೆನೆಸ್ತೇ ಇಲ್ಲ ಗುರುವಣ್ಣ ತಿಗಡಿಯವರು ಶಿಕ್ಷಕರ ಸಂಘಗಳ ಪರಿಷತ್ತನ್ನ ಧಾರವಾಡದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಹುಟ್ಟಾಕಿದ್ವಿ. ಈ ಸಂಘಟನೆ ಹುಟ್ಟಾಕಲಿಕ್ಕೆ ದಯಮಾಡಿ ಸ್ವಲ್ಪ ಒಂದು 2 ನಿಮಿಷ ಹೆಚ್ಚಿಗೆ ಹುಟ್ಟಾಕಬೇಕಾದ್ರೆ ಯಾಕೆ ಹಾಕಿದೀವಿ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಉಪಸ್ಥಿತರ ವೇದಿಕೆ ಮೇಲೆ ಹಿರಿಯರಾಗಿರ್ಬೋದು, ಮುಂದ್ಗಡೆ ಇರ್ತಕ್ಕಂಥ ಪ್ರಶಸ್ತಿ ಭಾಗ್ಯನಾಗಿರ್ಬೋದು, ನಮ್ಮ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಂಥ ಪರಿಸ್ಥಿತಿ ಎಲ್ಲ ಗುರುಗಳು, ಎಲ್ಲ ಇಲಾಖೆಯವರು, ಸಿಬ್ಬಂದಿಯವರು ನೋಡಿದೆ. ನಮ್ಮ ಸಂಘಟನೆ ಹೆಡ್ಗಳನ್ನು ನೀವೆಲ್ಲ ನೋಡಿದ್ದೀರಿ. ಸುಮಾರು ಶಿಕ್ಷಕರ ಸಂಘಟನೆ ಒಂದು 70 ಆಗಿದಾವೆ. ಸುಮಾರು ಎಲ್ಲರೂ ಒಂದೊಂದು ಸಂಘಟನೆ ಮಾಡಕತ್ತಾರ. ಜಾತಿ ಧರ್ಮಕ್ಕೆ ಒಂದೊಂದು ಸಂಘಟನೆ ಮಾಡಕತ್ತಾರ, ವಿಷಯಕ್ಕೆ ಒಂದೊಂದು ಸಂಘಟನೆ ಮಾಡಕತ್ತಾರ. ಇವೆಲ್ಲ ಸಂಘಟನೆಗಳು ಕೂಡಿದಾಗ ನಾವು ರಾಜ್ಯ ಸರ್ಕಾರದ ಕಾರ್ಯಾಂಗವನ್ನಾಗಲಿ ನ್ಯಾಯಾಂಗವನ್ನಾಗಲಿ ಬೇಡಿಕೆ ಇಟ್ಟಾಗ ನೂರಾರು ಹಾದಿಯಲ್ಲಿ ಅದು ಒಡೆದು ಹೋಗ್ತಾ ಇದೆ. ನಮ್ಮ ಬೇಡಿಕೆಗಳು ಏರಿಡ್ತಾ ಇಲ್ಲ. ಯಾಕೆ ನಾವು LKG UKG ಅವ್ರೊಂದು ಸಂಘ, ಅಂಗನವಾಡಿ ಅವ್ರೊಂದು ಸಂಘ, ಪದವಿ ಪೂರ್ವ ಅವ್ರೊಂದು ಸಂಘ, ಪದವೀಧರ ಸಂಘ ಸುರಟಿಯವರ ಅವ್ರದ್ದು ಒಂದಾಗಿ ಅವರು ಆ ನಿಟ್ಟಿನಲ್ಲಿ ಯಶಸ್ವಿ ಆದರು. ಸುರಟಿ ಸರ್ ಹೋರಾಟ ಅವರ ಸಂಘಟನೆ ಯಾಕೆ ಹೋರಾಟ ಯಶಸ್ವಿ ಆಯಿತು? ಬುನಾದಿ ಆಗ್ಲಿಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಅಣ್ಣತಮ್ಮರು ಅಕ್ಕಂಗಿಯರು ಯಾಕೆ ಬೇರೆ ಆದರು? ಕಾರಣ ಇಷ್ಟೇ, ಮನೆಯೊಳಗ ಇಬ್ಬರ ಮಕ್ಕಳಿರಲಿ ಅಥವಾ ಒಂದೇ ಮಗ ಇರಲಿ, ಹೊಂದಾಣಿಕೆ ಇರ್ತಕ್ಕಂಥ ವಾತಾವರಣ ಇದೆ. ಬೇಡಿಕೆಗಳು, ಆಸೆಗಳು ಈಡೇರ್ತಾ ಇಲ್ಲ. ಅದಕ್ಕಾಗಿ ಗುರು ತಿಗಡಿಯವರು, ಸುರಟಿಯವರು, ಆಮೇಲೆ ಆಗಿನ ಅಶೋಕ್ ಸಜ್ಜನ್ ಗ್ರಾಮೀಣ ಸಂಘದವರು, ಲತಾವರು ಮೇಡಮ್ ಕೂಡ ನಾವು ಸಜೆಷನ್ ಕೇಳಿದ್ವಿ, ಬಂದಿಲ್ಲ, ಬರ್ತಾ ಇದ್ದಾರೆ, ಕೆಲವೇ ವಿಷಯ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾವು ಈ ಸಂಘಟನೆ ಮಾಡುವಾಗ ಕೇಳಿದ್ವಿ, ಏನ್ರಿ ಹಿಂಗ ಆಗಿರ್ತೈತಿ? ಹೌದು, ವಿಚಾರ ಚಲೋ ಐತಿ. ಈ ಹಿಂದೆ ಒಕ್ಕೂಟ ಅಂತ ಮಾಡಿದ್ರು ಒಬ್ರು, ಆ ಒಕ್ಕೂಟ ಚಲೋ ಆಕೈತೆ ನೋಡಿದ ಯಾವುದೋ ಒಂದಕ್ಕೆ ಹೋಗಿ ಆ ಒಕ್ಕೂಟ ಒಡೆದು ಬಿತ್ತು ಅಥವಾ ಮುರಿದು ಹೋಗಿ ಅಥವಾ ನಡೀಲಿಲ್ಲ ಅಂತ ಹೇಳಿದ್ರು. ಈ ವಿಚಾರ ಮಾಡಿದಾಗ ನಾವೆಲ್ಲರೂ ಕೂಡ ಯಾವತ್ತಿನ ದಿನ ಧಾರವಾಡದೊಳಗೆ 10 ಮೀಟಿಂಗ್ಗಳನ್ನು ಮಾಡಿ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ ಅಂತ ಹೇಳಿ ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಈ ಸಂಘಟನೆಯನ್ನು ಮಾಡಿದ್ವಿ. ಇದು ಹೇಗಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಈಗಾಗಲೇ 18 ಸಂಘಟನೆಯವರು ಅವೈಲೇಬಲ್ ಆಗಿದೆ, ಅಂದ್ರೆ ನಮ್ಮ ಜೊತೆಗೆ ವಿಲೀನ್ ಆಗಿದ್ದಾರೆ. ಇಟ್ ಮೀನ್ಸ್ ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ, ಒಳ್ಳೆಯ ಹೆಡ್, ಈ ಹೆಡ್ನೋಡು ನಾವು ಇರ್ತೀವಿ ಅಂತ. ಸೊ ಯಾಕಪ್ಪ ಇದಂತಂದ್ರೆ ರಾಜ್ಯದಲ್ಲಿ ಶಾಲೆಗಳಲ್ಲಿ ಡಾಕ್ಟರೇಟ್ ಪಡೆದಂಥವ್ರಿಗೆ ಕೂಡ, PhD ಪಡೆದಂಥವ್ರಿಗೆ ಕೂಡ ಬಂದಿದ್ದಾರೆ. ಇಲ್ಲ ನಮ್ಮ ಆತ್ಮೀಯ ಮಿತ್ರರು, ಅವರು ಇನ್ನೂ ಅಸಿಸ್ಟೆಂಟ್ ಅದ, ಪ್ರಮೋಷನ್ಗಳಾಗಿಲ್ಲ. ಇದನ್ನು ಬಹಳ ಮಂದಿ ಹೇಳಿಸಿದವು, ಹೇಳಿದವರು, ಎಲ್ಲ ಮಾಡಿದವರು, ಕೇಳಿದವು, ಕಡೆ ಇಂಪ್ಲಿಮೆಂಟ್ ಆಗೋದು. ಸೊ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ಪದವೀಧರಿಗೂ ನ್ಯಾಯ ಸಿಗ್ತಾ ಇಲ್ಲ. ಈಗ ಮೊನ್ನೆ ಸುರಟಿ ಅವ್ರ ನೇತೃತ್ವದೊಳಗೆ ಆ ಸಂಘಟನೆಗೆ ಒಂದು ಬೆಲೆ ಬಂದದ, ಅವ್ರು ಒಂದು ಅಸ್ತಿತ್ವವನ್ನು ಕಂಡು ಹಿಡ್ಕೊಂಡ್ರು. ಯಾಕೆ ಹಿಡ್ಕೊಂಡ್ರಂದ್ರೆ ಅವರು ನಿಶ್ಚಲ ಐತಿ, ಗ್ರೂಪ್ ಅನ್ನೋದು ನಿಶ್ಚಲ ಐತಿ, ಬೇಡಿಕೆ ಅನ್ನೋದು ಒಕ್ಕಟ್ಟಿನಿಂದ ಹೊಂಟೈತಿ. ಅದಕ್ಕಾಗಿ ನಮಗೆ ಅಸೂಯೆ ಇಲ್ಲ, ಜಿಗುಪ್ಸೆಗಳಿಲ್ಲ. ಆದರೆ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಂಘಟನೆಯಿಂದ ನಾವು ಎಷ್ಟು ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಎಷ್ಟು ನ್ಯಾಯಸಮ್ಮತ ಬೇಡಿಕೆ ಈಡೇರಿಸ್ಕೋಬೇಕಾಗಿತ್ತು, ಅವು ಆಗಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳದಾವು. ಆರ್ಥಿಕ ಕಾರಣಗಳದಾವು, ರಾಜಕೀಯ ಕಾರಣಗಳದಾವು, ವೈಮನಸ್ಸು ಕಾರಣಗಳದಾವು. ಅವನು ಆದ್ರೆ ಇವತ್ತಿನ ದಿವಸ ಇಂಪ್ಲಿಮೆಂಟ್ ಆದ್ರೆ ಅವನ ಹೆಸರು ಬರ್ತೈತಿ, ಇವ್ ಆದ್ರೆ ಇವತ್ತು ಇಂಪ್ಲಿಮೆಂಟ್ ಆದ್ರೆ ಇವನ ಹೆಸರು ಬರುತ್ತೆ. ಇವ್ ಮುಂಚಿನ ಕಡೆಯಿಂದ ಒಬ್ಬರ ಲೀಡರ್ ಆದ್ರೆ ಇದ್ರ ಕಡೆಯಿಂದ ಈಗ ಮಾಡಬೇಡ್ರಿ, ಮತ್ತೆ ಇನ್ಯಾರು ನೀವು ಪೋಸ್ಟ್ಪೋನ್ ಮಾಡ್ರಿ. ಇಂಥ ಒಂದು ಸಂಘಟನೆ ನೇತಾರವನ್ನು ವಹಿಸಿಕೊಂಡು ಗಟ್ಟಿ. ಧನ್ಯವಾದಗಳು. ಇನ್ಮೇಲೆ ಕಾರ್ಯಕ್ರಮದ ಉದ್ಘಾಟಕರಾದಂಥ ನಮ್ಮ ನಿಮ್ಮೆಲ್ಲರ ಶಿಕ್ಷಣ ಪ್ರೇಮಿಗಳು MLC ಅವರು ಶ್ರೀಯುತ ಡಾಕ್ಟರ್ ಸಾವರ್ಣ ತಳವಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ